ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಪುರಸಭೆ ವ್ಯಾಪ್ತಿಯ 16ನೇ ವಾರ್ಡಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಜಬಿ ಉಲ್ಲಾ ಖಾನ್ ರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸ್ನೇಹಿತರ ಮತ್ತು ಹಿತೈಷಿಗಳು ಯುವ ನಾಯಕರಾದ ಜಬಿ ಉಲ್ಲಾ ಖಾನ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಭಾವಿ ಹಿರಿಯ ರಾಜಕಾರಣಿ ಮತ್ತು ಸಮಾಜ ಸೇವಕರಾದ ಜಿಗಣಿ ಪ್ರಹ್ಲಾದ್ ರೆಡ್ಡಿ, ಯುವ ನಾಯಕರಾದ ವೆಂಕಟೇಶ್, ಜಿಗಣಿ ವಿನೋದ್, ಜೆಸಿ ಕೃಷ್ಣಪ್ಪ, ಜಿಗಣಿ ಬಾಬು, ದಿಲೀಪ್ ಕುಮಾರ್, ವಿಜಿತ್, ಯುವರಾಜ್, ಅರ್ಬಾಸ್, ಜಬಿ, ತೌಸಿಫ್, ಅರ್ಪಾತ್ ಮತ್ತು ಸ್ಥಳೀಯ ಮುಖಂಡರುಗಳು, ಸ್ನೇಹಿತರು ಮತ್ತು ಗ್ರಾಮಸ್ಥರು ಹಾಜರಿದ್ದರು.
ಇದು ನಮ್ಮ ಜಿಗಣಿ ಗ್ರಾಮದಲ್ಲಿ ಇವರು 16ನೇ ವಾರ್ಡಿನ ವಾಸಿಗಳಾಗಿದ್ದಾರೆ. ಜಬೀವುಲ್ಲಾ ಖಾನ್ ಅವ್ರ ತಂದೆಯವರು ಗೌಸ್ ಖಾನ್ ಅಂತ. ಅವರು ಭಾಳ ಹೆಸರುವಾಸಿ ಇಲ್ಲಿ ಈ ಏರಿಯಾದಲ್ಲಿ. ಯಾರು ಇಲ್ಲಿ ಕೌನ್ಸ್ಲರ್ ಆಗಬೇಕು ಅಂದರೂ ಅವ್ರ ಆಶೀರ್ವಾದ ಬೇಕು. ಅವರು ಭಾಳ ಸಿಂಪಲ್ಲಾಗಿ ಇಲ್ಲಿ ಕೆಲಸ ಕಾರ್ಯಗಳೆಲ್ಲ ಅವರೇ ನೋಡ್ಕೊತಾರೆ. ಅವ್ರ ತಂದೆಯವರು ಇರ್ಬೋದು, ಜನಗಳ ಹತ್ರ ಭಾಳ ವಿಶ್ವಾಸದಾಗಿದ್ದಾರೆ. ಅವ್ರ ತಂದೆಯವರು ಆಶೀರ್ವಾದದಿಂದ ನಾನೇ ಇಲ್ಲಿ ಕೌನ್ಸ್ಲರ್ ಆಗಿದ್ದೀನಿ. 3 ಸಲಿಂದ ಇಲ್ಲೇ ಕೌನ್ಸ್ಲರ್ ಆಗ್ತಾಯಿದ್ದೀನಿ, 3 ಬಾರಿಯಿಂದ. ಜಬಿ ಅವ್ರಿಗೆ ಇನ್ನೂ ಚಿಕ್ಕ ವಯಸ್ಸು, 100 ವರ್ಷ. ಅವರು ಚೆನ್ನಾಗಿರಬೇಕು, ಜನಸೇವೆ ಮಾಡಬೇಕು. ಅವ್ರ ತಂದೆಯವರ ಮಾರ್ಗದರ್ಶನದಲ್ಲಿ ಅವರು, ಅವ್ರ ತಮ್ಮವರು ಹಾಗೂ ಈ ಏರಿಯಾದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲ ಅವ್ರ ತಂದೆ ಗೌಸ್ ಖಾನ್ ಅವರ ಆಶೀರ್ವಾದದಿಂದ ಮುಂದೆ ನಾವೂ ಅಷ್ಟೇ ಅವ್ರ ತಂದೆಯವರ ಆಶೀರ್ವಾದದಿಂದ ನಾವು ಇಲ್ಲೆಲ್ಲ ಕೌನ್ಸ್ಲರ್ಗಳಾಗಿದ್ದೀವಿ. ತುಂಬ ಒಳ್ಳೆಯದು. ಜಬೀವುಲ್ಲಾ ಖಾನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುವ ಮುಖಾಂತರ ಈ ಒಂದು ಭಾಗದಲ್ಲಿ ಏನು ಈ ಜಿಗಣಿಯ ಎಲ್ಲ ಸ್ನೇಹಿತರೊಂದಿಗೆ ಒಂದು ಸಡಗರದಿಂದ ಒಂದು ಅರ್ಥಪೂರ್ಣವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಖಂಡಿತವಾಗಲೂ ಮುಂಬರುವಂಥ ದಿನಗಳಲ್ಲಿ ಜಬೀವುಲ್ಲಾ ಖಾನ್ಗೆ ಒಳ್ಳೆಯದಾಗಲಿ. ಇದೇ ರೀತಿಯಾಗಿ ಎಲ್ಲ ಸ್ನೇಹಿತರನ್ನು ಮತ್ತು ಹಿರಿಯರನ್ನು ಮತ್ತು ಕಿರಿಯರನ್ನು ಎಲ್ಲರೂ ಸಹ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಲಿ. ಅವರಿಗೆ ಭಗವಂತ ಆಯುರ ಆಯಸ್ಸು ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಜಬೀವುಲ್ಲಾ ಖಾನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನದ ಹುಟ್ಟುಹಬ್ಬನ ಎಲ್ಲ ನನ್ನ ಗುರು ಹಿರಿಯರು ಹಾಗೂ ಎಲ್ಲ ನನ್ನ ಸ್ನೇಹಿತರು ಅದ್ದೂರಿಯಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ಎಲ್ಲ ಸ್ನೇಹಿತರೊಂದಿಗೆ ನಾನು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿರೋಕ್ಕೆ ನಾನು ತುಂಬ ಈ ಬಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಬರ್ಡೇ ಅಂದರೆ ಒಂಥರ ಫೆಸ್ಟಿವಲ್ ಥರ ಸೆಲಿಬ್ರೇಟ್ ಮಾಡ್ತೀವಿ ನಾವು ನಮ್ಮ ತಮ್ಮಂದು. ಆಮೇಲೆ ಇಲ್ಲಿ ಎಷ್ಟು ಜನ ಬಂದವ್ರೆ ಅವ್ರಿಗೆಲ್ಲ ಕರೆದಿರೋದಲ್ಲ, ಡೇಟ್ ಗ್ಯಾಪ್ನ ಇಟ್ಕೊಂಡು ಬಂದು ಮಾಡಿರೋದು ಬರ್ಡೇ. ಇದು ಬೇರೆಯವ್ರ ಥರ ಕರೆದ್ಬಿಟ್ಟು ಮಾಡೋ ಥರ ಬರ್ಡೇ ಅಲ್ಲ, ಇದು ಅವರಾಗಿ ಅವ್ರು ಡೇಟ್ ಗ್ಯಾಪ್ನ ಇಟ್ಕೊಂಡು ಬಂದಿರೋದು. ಆ ಥರ ಪ್ರೀತಿ ವಿಶ್ವಾಸ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಹಿಂದೂ ಮುಸ್ಲಿಮ್ ಅವನು ಇವನು ಅಂತ ಇಲ್ಲ. ನಮ್ಮದ್ರಲ್ಲಿ ಏನೈತೆ ಅಂತ ಹೇಳಿದ್ರೆ, ಒಂದು ಗಡ್ಸ್ ಏನೈತೆ ಅಂತ ಹೇಳಿದ್ರೆ, ನಾವೆಲ್ಲ ಮನುಷ್ಯರು, ನಾವೆಲ್ಲ ಫ್ರೆಂಡ್ಸ್ ಅಂತ ಐತೆ. ಅವ್ನು ಹಿಂದೂ, ಅವ್ನು ಕ್ರಿಶ್ಚಿಯನ್ ಇಲ್ಲ. ಒಂದೇ ತಟ್ಟನಲ್ಲಿ ಅನ್ನ ತಿಂದಿದ್ದೀವಿ ಸರ್, ಎಲ್ಲರೂ ಒಂದೇ ತಟ್ಟದ್ರಲ್ಲಿ ಅನ್ನ ತಿಂದಿದ್ದೀವಿ. ಇಲ್ಲಿ ಎಷ್ಟು ಜನ ನಿಂತವ್ರೆ, ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರ ಗಂಟಾನು, ವಯಸ್ಸಾಗಿರೋರ ಗಂಟಾನು ಒಂದೇ ತಟ್ಟದ್ರಲ್ಲಿ ಅನ್ನ ತಿಂದು ಬೆಳೆದಿರೋಂಥ ಮಕ್ಳು ಇವರು. ಅಂದರೆ ಇಲ್ಲಿ ನಾವು ಅದಕ್ಕೆ ಒಂದು ಗ್ರೇಟ್ ಅಂತ ನಾವು ಯೋಚನೆ ಮಾಡ್ತೀವಿ. ಏನಂತ ಹೇಳಿದ್ರೆ, ಜಬಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರದು ಹೃದಯ ಇದ್ದಂಗೆ, ಬರೀ ಫ್ರೆಂಡ್ ಅಲ್ಲ, ಒಂದು ಮನಸ್ಸಲ್ಲಿರೋದು ಬ್ರೀತ್ ಅಂತಾರಲ್ಲ, ನಾವು ಉಸಿರು ಅಂದ್ಕೊಂಡು ಅಷ್ಟೊಂದು ಪ್ರೀತಿ ಇಟ್ಟಿದ್ದೀವಿ ಇವ್ರ ಮೇಲೆ. ನಮ್ಮ ಪ್ರೌಡ್ ಫೀಲ್ ಮಾಡ್ತೀವಿ. ನಮ್ಮ ಊರಲ್ಲಿ ಜಬಿ ಅಂತ ಒಂದು ಹುಡುಗ ನಮ್ಮ ತಮ್ಮ ಆಗಿ ಇದ್ದಾನೆ, ಚಿಕ್ಕವ್ರಿಗೆ ಅಣ್ಣ ಆಗಿ ಇದ್ದಾನೆ ಅನ್ಕೊಂಬಿಟ್ಟು ಅಷ್ಟು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಆಮೇಲೆ ಎಷ್ಟೋ ಜನ ಇದಕ್ಕೆ ಬಂದು ಈ ಬರ್ಡೇನ ಸೆಲಿಬ್ರೇಟ್ ಮಾಡಿದಾರೋ ಅವ್ರಿಗೆಲ್ಲ ಧನ್ಯವಾದ ಕೊರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಸಹೋದರರಾದ ಜಬೀವುಲ್ಲಾ ಖಾನ್ ಅಣ್ಣ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಬಯಸ್ತೇನೆ. ಈ ಏರಿಯಾದಲ್ಲಿ ಇವ್ರ ತಂದೆಯವ್ರಿಗೆ ಗೌಸ್ ಖಾನ್ ಅವ್ರಿಗೆ ತುಂಬ ಒಳ್ಳೆಯ ಹೆಸರಿದೆ. ಅವರು ಯಾವತ್ತೂ ಅಷ್ಟೇ ಇಲ್ಲಿ ನಮ್ಮ ತಂದೆಯವರು 2 ಸತಿ ಕೌನ್ಸಿಲರ್ ಆಗಿದ್ದಾರೆ. ನಮ್ಮ ಹತ್ರ ಅವ್ರು ಏನೂ ಬಯಸಲ್ಲ, ಕೆಲಸ ಕಾರ್ಯಗಳು ಕೇಳ್ತಾರೆ, ಆ ಕೇಳಿದ ಟೈಮ್ ಕೆಲಸ ಕಾರ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ರೀತಿ ಅಣ್ಣ ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಹೋಗಿ ಇವತ್ತೇನು ನೀವೇ ನೋಡ್ತಾ ಇದ್ದೀರಾ, ಜನಗಳು ಏನು ಬಂದಿದ್ದಾರೆ, ಇವರೆಲ್ಲ ಪ್ರೀತಿಯಿಂದ ವಾಲಂಟ್ರಿಯಾಗಿ ಬಂದಿರೋದು. ಯಾರು ಕೂಡ ಜಬಿ ಅಣ್ಣ ನನ್ನ ಬರ್ತಡೇ ಇದೆ ಬರ್ರಿ ಅಂತ ಯಾರನ್ನೂ ಕರೆದಿಲ್ಲ. ಅವರೇ ಪ್ರೀತಿ ವಿಶ್ವಾಸದಿಂದ ಬಂದು ಅವರೇ ಸ್ವಂತವಾಗಿ ಎಲ್ಲರೂ ಅವರವರೇ ವಾಲಂಟ್ರಿಯಾಗಿ ಖರ್ಚು ಹಾಕ್ಕೊಂಡು ಬರ್ತಡೇ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲೂ ಅಷ್ಟೇ ಅಣ್ಣ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೀಲಿ. ಅಣ್ಣ ಬೆಳೆದಷ್ಟು ನಮಗೂ ಬಲ ಜಾಸ್ತಿ ಅಂತ ನಾನು ಹೇಳಿ 2 ಮಾತುಗಳನ್ನ ನಮ್ಮ ಜಬಿ ಭಯ್ಯ ಅವರು 44ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಎಲ್ಲರ ಹತ್ರನೂ ಚೆನ್ನಾಗಿರ್ತಾರೆ. ಚಿಕ್ಕವ್ರ ಹತ್ರ ಚಿಕ್ಕವರಾಗಿ, ದೊಡ್ಡವ್ರ ಹತ್ರ ದೊಡ್ಡವರಾಗಿ, ಎಲ್ಲರ ಹತ್ರ ಫ್ರೆಂಡ್ಶಿಪ್ ಆಗಿ ಚೆನ್ನಾಗಿದ್ದಾರೆ. ಇದೇ ಥರ ಅವರು ಇನ್ನೂ 100 ವರ್ಷ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಿ ಅಂತ ನಾವೆಲ್ಲರೂ ಕೋರ್ಕೊತಾ ಇದ್ದೀವಿ. ಥ್ಯಾಂಕ್ ಯು. इन्हें मेरा भाई इसका बर्थडे के वास्ते एक खुशी का माहौल जिगनी के अंदर. ನಮ್ಮ ಜಬಿಯಣ್ಣ ಬರ್ಡೇ ಏನೋ ನಮ್ಮ ಹಿರಿಯರಾದಂಥ ವಿಜಯಣ್ಣ ಅವರಾಗಲಿ, ದಿಲೀಪಣ್ಣ ಆಗಲಿ, ವೀರರಾಜಣ್ಣ ಆಗಲಿ, ಇವ್ರ ಮೂವರ ಗೈಡೆನ್ಸಿಂದ ಈ ಅದ್ದೂರಿಯಾಗಿ ಆಚರಿಸಿದ್ದೀವಿ. ಇನ್ನೊಂದೇನೆಂದರೆ ನಮ್ಮ ಅಣ್ಣ ಯಾವತ್ತೂ ಅಷ್ಟೇ ದೊಡ್ಡವ್ರ ಜೊತೆ ದೊಡ್ಡವ್ರ ಥರ, ಚಿಕ್ಕವ್ರ ಜೊತೆ ಆಗಿ ಮಿಂಗಲ್ಲಾಗಿ ಆವಾಗಿಂದನೂ ಅಷ್ಟೇ ನಾವು ಚಿಕ್ಕವರಿಂದಾಗ ನೋಡ್ತಾ ಇದ್ದೀನಿ ಅವ್ರನ್ನ. ಎಲ್ಲರೂ ಒಂದೇ ಬಾಂಧವ್ಯದಿಂದ ಆವಾಗಿಂದ ನಮ್ಮ ಜೊತೆಲಿ ನಿಂತು ಸಪೋರ್ಟ್ ಮಾಡಿದ್ದಾರೆ ನಮಗೆ. ಇದೇ ರೀತಿ ಅವರು ಯಾವಾಗ ನಮ್ಮ ಜೊತೆಲಿ ಇದ್ದು ಇದೇ ಅವರ ದೇವರವ್ರಿಗೆ
ಆರೋಗ್ಯ ಕೊಟ್ಟು ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ದಿವಸ ನಮ್ಮ ಅಣ್ಣ ಆದ ಜಬೀವುಲ್ಲಾ ಖಾನ್ ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತೇನು ನಮ್ಮ ಜಬಿ ಅಣ್ಣ ನಮ್ಮ ಸ್ವಂತ ಅಣ್ಣ ಅವ್ರದ್ದು ಹುಟ್ಟುಹಬ್ಬವನ್ನು ಆಚರಿಸಿದ್ರೆ ನಮ್ಮ ವಿಜಯಣ್ಣ ಅವರಾಗಿರ್ಬೋದು, ನಮ್ಮ ಚಿಕ್ಕಜಬಿ ಅವರಾಗಿರ್ಬೋದು, ಅರ್ಬಾಜಣ್ಣ ಅವರಾಗಿರ್ಬೋದು, ನಮ್ಮ ತೋಫಣ್ಣ ಅವರಾಗಿರ್ಬೋದು ತುಂಬ ಕಷ್ಟಪಟ್ಟು ತುಂಬ ಇಷ್ಟು ಜನಕ್ಕೆ ಸೇರಿಸಿ ಇಷ್ಟೆಲ್ಲ ಅದ್ದೂರಿಯಾಗಿ ಮಾಡಿದ್ದಾರೆ. ಇವತ್ತು ನಾವು ಈ ಥರ ಬೆಳಿಬೇಕು, ಈ ಥರ ಜನಗಳಲ್ಲಿ ಕಾಣಿಸ್ಬೇಕಂದ್ರೆ ಎಡಬಲ ಬಲ ನಿಂತಿದ್ದಾರೆ. ಇವರಿಬ್ಬರೇ ನಮ್ಮ ಶಕ್ತಿ, ಇವರಿಂದನೇ ನಾವೆಲ್ಲ. ಇವ್ರು ಹಾಕಿದ ದಾರಿ ನಾವು ಯಾವತ್ತೂ ದಾಟೋದು ಇಲ್ಲ. ಇವರಿಂದ ಇಷ್ಟು ಚೆನ್ನಾಗೇ ಮಾಡಿಕೊಂಡು ಎಲ್ಲ ಒಂದಾಗಿದ್ದೀರಿ. ನಮ್ಮೂರಲ್ಲಿ ಇನ್ನೂವರೆಗೂ ಭೇದ ಭಾವ ಏನೂ ಇಲ್ಲ, ಚೆನ್ನಾಗಿ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿದ್ದೀರಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರೂ ಒಂದೇ ಥರ ನೋಡ್ತಾರೆ, ಭೇದ ಭಾವ ಮಾಡಲ್ಲ, ಜಾತಿ ಭೇದ ನೋಡಲ್ಲ, ಎಲ್ಲರೂ ಒಂದೇ ಥರ ನೋಡ್ತಾರೆ. ಅವರಿಗೆ ಮತ್ತೊಂದು ಸರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಇವತ್ತು ನಾವೇನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ಇದು ಆ್ಯಕ್ಚುಲಿ ನಮ್ಮ ಅಣ್ಣ ಬರ್ಡೇ. ಇದರಲ್ಲಿ ತುಂಬ ಎಲ್ಲ ಕಷ್ಟಪಟ್ಟಿದ್ದಾರೆ. ನಮ್ಮ ಅರ್ಬಾಜ್ ಆಗಿರ್ಬೋದು, ಜಬಿ ಆಗಿರ್ಬೋದು, ನಮ್ಮ ಅಫು, ನಮ್ಮ ಸುಲೇಮಾನು ಎಲ್ಲರೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನನ್ನ ಕಡೆಯಿಂದ ಇನ್ನೊಂದು ಸತಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಹಬ್ಬದ ಶುಭಾಶಯಗಳು. ನಮ್ಮ ದೊಡ್ಡಣ್ಣ ಅವರು, ನಮ್ಮದು ಏನಿದ್ರು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಇವರೇ ಎಲ್ಲ ಅಧ್ಯಕ್ಷರು ದೊಡ್ಡವರು. ನಾವು ಏನಾದರೂ ಒಳ್ಳೆ ಕಾರ್ಯ ಮಾಡೋಕ್ಕೆ ಏನಿದ್ರು ಇವರಿಂದನೇ ನಮ್ಗೆ ಇದು ಸ್ಫೂರ್ತಿ.